ನೋಡಿ ನೋಡಿ, ಕಣ್ಣು ಬಿಟ್ಟು ನೋಡಿ, ಇವು ನೀವು ಕೊಟ್ಟಿರೋ ಒಡವೆಗಳೇ, ನಕಲಿ ಒಡವೆಗಳು. ಸಾಧ್ಯನೇ ಇಲ್ಲ. ತಗೊಳ್ಳಿ, ಇಲ್ಲಿ ನೋಡಿ, ನಕಲಿದು, ನಕಲಿ ಒಡವೆಗಳೇ ಹಾಕಿದೀರಾ. ನೀವು ಸುಳ್ಳುಗಾರರು. ಚಿನ್ನದ ಒಡವೆಗಳನ್ನ ಮಾರಿ ಆ ಹಣ ಬಳಸ್ಕೊಂಡಿದ್ದೀರಾ. ಏನು ಗೊತ್ತಿಲ್ಲದ ಹಾಗೆ ಮಗಳಿಗೆ ಇದನ್ನ ಹಾಕಿ ಕಳ್ಸಿದೀರಾ. ತುಂಬಾ ದೊಡ್ಡ ತಪ್ಪು ಮಾಡಿದೀರಾ, ದೊಡ್ಡ ತಪ್ಪು. ಇಲ್ಲ, ಖಂಡಿತ ಇಲ್ಲ. ನಾನ್ಯಾಕೆ ಹೀಗೆ ಮಾಡ್ಲಿ? ನಕಲಿ ಒಡವೆಗಳನ್ನ ನಾನ್ಯಾಕೆ ಹಾಕ್ತೀನಿ ಹೇಳಿ? ನಾನು ಹಾಗೆ ಮಾಡಿದ್ರೆ ಕಷ್ಟಪಡೋದು ನನ್ನ ಮಗಳೇ ಅಲ್ವಾ? ನಾನು ಪಾಂಡುರಂಗನ ಮೇಲೆ ಆಣೆ ಮಾಡಿ ಹೇಳ್ತಿದ್ದೀನಿ, ನಾನಂತ ಕೆಲಸ ಖಂಡಿತ ಮಾಡಿಲ್ಲ. ಕಣ್ಮುಂದೆ ನಕಲಿ ಒಡವೆಗಳು ಕಾಣಿಸ್ತಿದ್ರೆ ಆಣೆ ಮಾಡ್ತಿದ್ದೀರಲ್ಲ. ದೇವ್ರ ಮೇಲೆ ಆಣೆ ಮಾಡಿ ಸುಳ್ಳು ಹೇಳ್ತಿದ್ದೀರಾ. ನಿಮ್ ದೇವ್ರು ನಿಮ್ಗೆ ಇದನ್ನೇ ಹೇಳ್ಕೊಟ್ಟಿದಾನ? ನಾಚಿಕೆ ಮಾನ ಮರ್ಯಾದೆ ಇಲ್ವಾ? ಬೇಡ, ಹಾಗನ್ಬೇಡಿ. ನನ್ನ ಮಗನ ಮೇಲೆ ಆಪಾದನೆ ಮಾಡಬೇಡಿ. ಹೌದಮ್ಮ, ನಮಗೂ ಆಶ್ಚರ್ಯ ಆಗ್ತಾ ಇದೆ. ನಮ್ ಶಿವಪ್ಪ ತುಂಬಾ ಒಳ್ಳೆಯವನು. ಅವನು ಕನ್ಸಲ್ಲೂ ಕೂಡ ಸುಳ್ಳು ಹೇಳೋ ಮನುಷ್ಯ ಅಲ್ಲ. ನೀವ್ ಯಾರನ್ನ ಬೇಕಾದ್ರೂ ಕೇಳಿ. ಹೌದು. ಮನೋರಮ ಅವರೇ, ನಡೆದಿರೋ ಘಟನೆ ತುಂಬಾ ದಾರುಣವಾದ್ದು. ನೀವು ಶಿವಪ್ಪನ ಮೇಲೆ ಆಪಾದನೆ ಮಾಡ್ತಿರೋದು ಸಹಜನೇ. ಯಾರೇ ಆಗಿದ್ರೂ ಹೀಗೆ ಮಾಡ್ತಾರೆ. ಆದ್ರೆ ಸ್ವಲ್ಪ ತಾಳ್ಮೆಯಿಂದ ಇರಿ, ವಿವೇಚನೆಯಿಂದ ಯೋಚನೆ ಮಾಡಿ ನೋಡಿ. ನೀವು ಯಾರ ಮೇಲೆ ಆಪಾದನೆ ಮಾಡ್ತಿದ್ದೀರೋ ಅವನು ನಿಜವಾಗ್ಲೂ ತುಂಬಾ ಒಳ್ಳೆಯವನು. ದುರಾದೃಷ್ಟವಶಾತ್ ಅವನ ಮೇಲೆ ಈ ಆರೋಪ ಬಂದಿದೆ. ನಾವೆಲ್ಲರೂ ಸೇರಿ ಈ ಕುತಂತ್ರದ ಹಿಂದೆ ಯಾರಿದ್ದಾರೆ ಅಂತ ಕಂಡುಹಿಡಿಯೋಣ. ಚೆನ್ನಾಗಿದೆ. ಇನ್ನು ಇಲ್ಲಿ ಎಷ್ಟು ಜನ ಇದ್ದಾರೆ ಇವನ ಘನತೆ ಬಗ್ಗೆ ಭರವಸೆ ಕೊಡೋರು? ಪರವಾಗಿಲ್ಲ ಬಿಡಿ, ಅವನು ತುಂಬಾ ಒಳ್ಳೆಯವನು ಅಂತಿದಾರಲ್ವಾ. ಹೋಗ್ಲಿ, ನೀವು ನನಗೆ ಚಿನ್ನದ ಒಡವೆಗಳನ್ನ ಕೊಟ್ಬಿಡಿ ಇವನ್ ಬದಲು. ಆಗ ಇವನು ಒಳ್ಳೆಯವನು ಅಂತ ನಾನು ಕೂಡ ನಂಬ್ತೀನಿ. ಅಷ್ಟು ಸಾಮರ್ಥ್ಯ ಇದೆಯಾ? ಆ ಒಡವೆಗಳನ್ನ ನಿಮ್ಮಿಂದ ಕೊಡಕ್ಕಾಗತ್ತಾ? ಅನಾವಶ್ಯಕವಾಗಿ ಸಲಹೆಗಳನ್ನ ಕೊಡಬೇಡಿ. ನನಗೆ ಹೀಗ್ ಮೋಸ ಮಾಡೋ ಬದಲು ನಮ್ ಕೈಲಾಗಲ್ಲ, ನಾವು ಒಡವೆಗಳನ್ನ ಹಾಕಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ರೆ ಸಾಕಾಗಿತ್ತು. ಒಡವೆಗಳು ಬೇಡ, ಹುಡುಗಿನ್ ಮಾತ್ರ ಕಳಿಸ್ಕೊಡಿ ಅಂತ ಹೇಳ್ತಿದ್ದೆ. ಹುಡುಗಿನ ಉಟ್ಟು ಬಟ್ಟೆಯಲ್ಲಿ ಕಳಿಸ್ಕೊಟ್ಟಿದ್ರೆ ಸಾಕಾಗಿತ್ತು. ನಮಗೆ ದುಡ್ಡಿಗೆ ಚಿನ್ನಕ್ಕೆ ಏನ್ ಕಡಿಮೆ ಇಲ್ಲ. ವರದಕ್ಷಿಣೆ ಉಡುಗೊರೆ ಇಲ್ದೆ ಬಂದಿದ್ರು ಒಪ್ಕೊಳ್ತಾ ಇದ್ವಿ. ಹೇಳಿ ಶಾಸ್ತ್ರಿಗಳೇ, ಇಂಥ ಮೋಸ, ನಂಬಿಕೆ ದ್ರೋಹ ನಿಮಗಾದ್ರೆ ನೀವು ಸಹಿಸ್ಕೊಳ್ತೀರಾ? ಇನ್ನು ನಿಮ್ ಕಥೆ ಏನು? ಲಾಡು ತಂದಿದ್ದೀರಾ ಅವಳಿಗೋಸ್ಕರ? ಕೊಡಿ. ತಿನ್ನಿ ತಿನ್ನಿ, ಬಾಯ್ ಸಿಹಿ ಮಾಡ್ಕೊಳ್ಳಿ. ನೀವು ತುಂಬಾ ದೊಡ್ಡ ಘನ ಕಾರ್ಯ ಮಾಡಿದೀರಾ ಅಲ್ವಾ? ಬಾಯ್ ಸಿಹಿ ಮಾಡ್ಕೊಳ್ಳೇಬೇಕು. ನಾನ್ ಇವಳಗ್ ತಿನ್ನಿಸ್ತೀನಿ. ತಗೋ, ಬಾಯ್ ತೆಗಿ, ತಿನ್ನೋ, ತಿನ್ನೇ. ಅತ್ತೆ ಮನೆಗೆ ಮೋಸ ಮಾಡಿದ್ಯಾ ಅಲ್ವಾ? ಆದ್ರೆ ತವ್ರ ಮನೆಯವರು ಸಂತೋಷವಾಗಿರ್ಬೇಕು. ನೋಡು, ನಿಮ್ಮಪ್ಪ ಮಾಡಿರೋ ದೊಡ್ಡ ಕೆಲ್ಸಕ್ಕೆ ನಿನ್ ಸಿಹಿ ತಿನ್ಬೇಕು. ನೋಡು, ಬಾಯ್ ತೆಗಿ. ಇಲ್ಲಿ ನೋಡಿ, ಬೇಡ. ಅಯ್ಯೋ ಅಯ್ಯೋ, ಸಕ್ಕು. ತಿನ್ನೋ. ಮನೋರಮ ಅವರೇ, ಅಯ್ಯೋ ಅಯ್ಯೋ, ಬೇಡ. ನನ್ನ ಮಗಳಿಗಾಗಿ ಬಲವಂತ ಮಾಡಬೇಡಿ. ಅಯ್ಯೋ ಉಮಾ, ನಮ್ ಚಿಕ್ಕಮ್ಮನ್ ಏನು ಅನ್ಬೇಡ. ಈಗ ಅವ್ರು ಏನ್ ಮಾಡಿದ್ರು ನಾವು ಸಹಿಸ್ಕೊಳ್ಳೇಬೇಕು. ನಮ್ಮಿಂದ ತಪ್ಪಾಗಿದೆ ಅಲ್ವಾ? ಏನ್ ಮಾಡ್ಬೇಕು ಅಂತೀರಾ? ನಿಮ್ ಮಗಳಿಗೆ ಆರ್ತಿ ಎತ್ತಬೇಕಾ? ಭಾಮಾ, ನಿಮ್ ಅತ್ತಿಗೆ ನನ್ನ ಪ್ರಾಣದ ಜೊತೆ ಚೆಲ್ಲಾಟ ಆಡಿದ್ದಲ್ದೆ ಎದುರು ಮಾತಾಡ್ತಿದ್ದಾಳೆ. ನೋಡ್ತಿದ್ಯಲ್ಲ, ನಾನು ಇಲ್ಲಿವರೆಗೂ ಎಷ್ಟೋ ತಾಳ್ಮೆಯಿಂದ ಇದ್ದೀನಿ. ಅಯ್ಯೋ ದೇವ್ರೇ, ಮತ್ತೆ ಇವಾಗ ನೀವ್ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಇನ್ನೇನ್ ಮಾಡ್ತೀನಿ?
ಈ ಸಿಪಾಯಿಗಳನ್ನ ಯಾಕೆ ಕರ್ಸಿರೋದು? ಒಳ್ಳೆ ಊಟ ಹಾಕಕ್ಕ? ನೋಡಿ, ಆಧಾರ ನಿಮ್ ಕಣ್ಮುಂದೆನೆ ಇದೆ. ಹೌದು, ಸಾಕ್ಷಿ ನಿಮ್ ಮುಂದೆನಿದೆ ನೋಡಿ. ಇವರು ಮತ್ತೆ ಹುಡುಗಿ ಮೈ ತುಂಬಾ ಚಿನ್ನದ ಒಡವೆಗಳನ್ನ ಸರಿಯಾಗಿ ತಯಾರಿ ಮಾಡಿಸಿ ಹಾಕೋವರೆಗೂ ಇವರು ಮತ್ತೆ ಹುಡುಗಿ ಮೈ ತುಂಬಾ ಚಿನ್ನದ ಒಡವೆಗಳನ್ನ ಸರಿಯಾಗಿ ತಯಾರು ಮಾಡಿಸಿ ಹಾಕೋವರೆಗೂ ಸಕ್ಕು ಅವಳ ತವ್ರ ಮನೆಯಲ್ಲೇ ಇರ್ತಾಳೆ. ಇನ್ನು ಶಿವಪ್ಪ ಸೆರೆ ಮನೆಗೆ ಹೋಗ್ತಾನೆ. ಸಕ್ಕು ಅವಳ ತವ್ರ ಮನೇಲೇ ಇರ್ತಾಳೆ. ಇನ್ನು ಸಕ್ಕು ಅವರಪ್ಪ ಶಿವಪ್ಪನ್ನ ಸಿಪಾಯಿಗಳ ಜೊತೆ ಪಾಪ ಅಯ್ಯೋ ಅತ್ತೆ, ನಮ್ಮಪ್ಪ ಯಾವ ತಪ್ಪು ಮಾಡಿಲ್ಲ. ದಯವಿಟ್ಟು ನಮ್ಮ ಅಪ್ಪನಿಗೆ ಶಿಕ್ಷೆ ಕೊಡ್ಬೇಡಿ. ನಾನು ನಿಮ್ ಕಾಲಿಗೆ ಬೀಳ್ತೀನಿ. ಅಪ್ಪ ಸುಳ್ಳುಗಾರ ಅಲ್ಲ, ಅವ್ರು ಖಂಡಿತ ಸುಳ್ಳು ಹೇಳಲ್ಲ ಅತ್ತೆ. ಅವ್ರನ್ನ ಮೋಸಗಾರ ಅಂತ ಹೇಳ್ಬೇಡಿ, ಅವ್ರ ಮೇಲೆ ಆರೋಪ ಬಾಯ್ ಹೊರಿಸ್ಬೇಡಿ. ಮುಚ್ಚೆ. ನಿಮ್ಮ ಅಪ್ಪನ್ನ ದೇವ್ರ ಕೋಣೆಲ್ ಕೂರಿಸಿ ಪೂಜೆ ಮಾಡ್ಲಾ? ಗುಮಾಸ್ತಾವ್ರೆ, ಏನ್ ನಿಂತ್ಕೊಂಡ್ ತಮಾಷೆ ನೋಡ್ತಿದ್ದೀರಾ? ಅಪರಾಧಿನ ಹೀಗೆ ಬಿಟ್ಬಿಡ್ತೀರಾ? ಅಯ್ಯೋ ಇಲ್ಲ ಅಮ್ಮವ್ರೆ, ಹೋಗಿ ಹೋಗಿ ಅವ್ರನ್ನ ಬಂಧಿಸಿ ಹೋಗಿ. ಆಹಾ, ಅಯ್ಯೋ, ಕರುಣೆ ತೋರ್ಸಿ. ಸಕ್ಕು ಅವರಪ್ಪ ಯಾರಿಗೂ ನಂಬಿಕೆ ದ್ರೋಹ ಮಾಡೋರಲ್ಲ. ನೀವು ನನಗೆ ಯಾವ ಶಿಕ್ಷೆ ಕೊಟ್ರೂ ಪರವಾಗಿಲ್ಲ, ಆದ್ರೆ ಸಕ್ಕಂತ ಅವ್ರ ಮನೇಲಿ ಮಾತ್ರ ಬಿಟ್ಟು ಹೋಗ್ಬೇಡಿ. ಆಗಲ್ಲ. ನೀವು ಅವಳಿಗೆ ಚಿನ್ನದ ಒಡವೆಗಳನ್ನ ಹಾಕೋವರೆಗೂ ಈ ಸಕ್ಕು ನನ್ನ ಮನೆ ಹೊಸಲ್ ತುಳಿಯೋ ಹಾಗಿಲ್ಲ ಅಷ್ಟೇ. ಈ ಮನೋರಮ ಮಾತು ಶಿಲಾಶಾಸನಕ್ಕೆ ಸಮಾನ. ಇನ್ನು ಶಿವಪ್ಪನ ವಿಚಾರಕ್ಕೆ ಬಂದ್ರೆ ಅವನನ್ನ ಬಿಡೋ ಮಾತೇ ಇಲ್ಲ. ಅಯ್ಯೋ ಬೀಗ್ರೆ, ಇಂಥ ಭಯಂಕರವಾದ ಶಿಕ್ಷೆ ಕೊಡ್ಬೇಡಿ. ನಾವು ನಿಮ್ 2 ಕೋರಿಕೆಗಳನ್ನ ಖಂಡಿತ ನೆರವೇರಿಸ್ತೀವಿ. ಎಲ್ಲ ಒಡವೆಗಳನ್ನ ಮತ್ತೆ ಚಿನ್ನದಲ್ಲೇ ಮಾಡಿಸ್ಕೊಡ್ತೀವಿ. ಆದ್ರೆ ನೀವು ನಮಗೆ ಈ ತರ ಶಿಕ್ಷೆ ಕೊಡ್ಬೇಡಿ. ಅವರು ನಂಬಿ ಅವರು ತಪ್ಪು ಮಾಡದೇ ಇದ್ರೂ ಕೂಡ ಮತ್ತೆ ಒಡವೆಗಳನ್ನ ಮಾಡಿಸ್ಕೊಡ್ತೀವಿ ಅಂತಿದ್ದಾರೆ.